ಸೂರನಿಗಿ ಕಟೌಟ್ ದುರಂತ ನಡೆದು ಇವತ್ತಿಗೆ 3 ದಿನ ಕಳೆದಿದೆ. ಇವತ್ತಿಗೂ ಕೂಡ ಈ ಒಂದು ಗ್ರಾಮದಲ್ಲಿ ಇನ್ನೂ ಕೂಡ ದುಃಖದ ವಾತಾವರಣವೇ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಆ 3 ಕುಟುಂಬಗಳ ಏನು ಮೂರು ಜನ ಮೃತ ಯುವಕರಿದ್ದಾರೆ, ಆ ಕುಟುಂಬಗಳಲ್ಲಿ ಇವತ್ತಿಗೂ ಕೂಡ ಆ ಮಕ್ಕಳನ್ನು ನೆನೆಸ್ಕೊಂಡು ಇಡೀ ಕುಟುಂಬಗಳು ನಲುಗ್ತವೆ. ತಂದೆ ತಾಯಿಗಳು, ಆ ಸಂಬಂಧಿಕರು, ಅಕ್ಕ ತಂಗಿಯರಾಗಿರ್ಬೋದು, ಎಲ್ಲರೂ ಕೂಡ ಅವರ ನೆನಪಲ್ಲೇ ಕಾಲ ಕಳೀತಿದ್ರೆ. ಇವತ್ತಿಗೂ ಕೂಡ ಕೆಲವೊಂದಿಷ್ಟು ಅಂದರೆ ಯುವಕರ ತಂದೆ ತಾಯಿಗಳು ಹಾಸ್ಯೆಯನ್ನು ಕೂಡ ಹಿಡಿದಿರುವಂಥದ್ದು. ನಾನು ಸದ್ಯ ಈಗ ನವೀನ ಹರಿಜನ ಅನ್ನೋ 20 ವರ್ಷದ ಏನು ಮೃತ ಯುವಕ ಇದ್ದಾನೆ ಆ ಮನೆಯಲ್ಲಿ ಇದ್ದೀನಿ. ಆ ಮೃತ ಯುವಕನ ಸಹೋದರಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಅಮ್ಮ, ಇವತ್ತಿಗೆ 3 ದಿನ ಆಯಿತು ಈ ಘಟನೆ ನಡೆದು. ಇವತ್ತು ನಿಮ್ಮ ತಮ್ಮ ಇಲ್ಲ, ಯಾವ ರೀತಿ ನೆನೆಸ್ಕೊಂತೀರಿ? ಏನೇನೆಲ್ಲ ಈ 3ನೇ ದಿನ ಕಾರ್ಯ ಮಾಡಿದ್ರಿ ಇವತ್ತು? ಕಾರ್ಯ ಅಂದ್ರೆ ಸರ್, ಹೋಗೆಲ್ಲ ಅಲ್ಲಿ ಹೋಗಿ ಸಮಾಧಿಗೆ ಹೋಗಿ ಅಣ್ಣ ತತ್ತಿ ಅದನ್ನೆಲ್ಲ ಇಟ್ಟು ಸಮಾಧಿ ಲೋಬಣ್ಣ ಹಾಕಿ ಬಂದಿವ್ರಿ ಸರ್. ಮತ್ತೇನ ಮನೆಯಲ್ಲಿ ಅವ್ರ ಅಪ್ಪಗೊಂದು ಹುಷಾರಿಲ್ರಿ, ಆರಾಮಿಲ್ರಿ. ತಮ್ಮ ತೇಗ್ತಾರ್ರಿ, ಅವ್ರಂಗ ಆರಾಮಿಲ್ರಿ, ತಾಯಂದ್ರಿಗೆ ಆರಾಮಿಲ್ರಿ. ಏನ್ ಮಾಡದ್ರಿ ಸರ? ಏನಂತ ಹೇಳ್ಬೇಕ್ರಿ ಸರ್? ಮನಿ ಜವಾಬ್ದಾರಿಯನ್ನ ತಗೊಂಡು ಹೋಗ್ತಾ ಇರುವಂತ ನವೀನ ಇಂಥ ಟೈಮ್ನ ಅವ್ನು ಕಳೆದುಕೊಂಡು ಎಲ್ಲರೂ ಕುಟುಂಬದವರು ಇವತ್ತು ಹಾಸಿಗೆ ಹಿಡಿದಾರೆ, ತಂದೆ ತಾಯಿ ಮತ್ತೆ ನಿಮಗೂ ಎಲ್ಲ ಆರಾಮಿಲ್ಲ. ಅಂದರೆ ತುಂಬ ಬೇಜಾರಾಗ್ತಿದೆ. ಆ್ಯಕ್ಚುಲಿ ನೋವಲ್ಲಿ ಕಾಲ ಕಳೀತಿದ್ರಿ. ಇವತ್ತು ಯಾವ ಕಾರ್ಯ ಮಾಡಿದ್ರಿ? ಏನೇನು ಇತ್ತು ಇವತ್ತು? ಪಿಂಡ ಪ್ರದಾನ ಈ ಥರದ್ದು ಏನೇನು ಹಾಲು ತುಪ್ಪ ಕಾರ್ಯ ಮಾಡಿದ್ರಿ ಅಂತೇಳಿ ಒಂದು? ಹಾಲು ತುಪ್ಪ ಏನಿಲ್ಲ ಸರ, ಇವತ್ತು 3 ದಿನದ ಕಾರ್ಯ ಅಂತ ಇಲ್ಲೆಲ್ಲ ಮನ್ಯಾಗ ಅವೆಲ್ಲ ಅವ್ರು ಏನೇನು ಊಟ ಮಾಡ್ತಿದ್ರು ಅವನ್ನೆಲ್ಲ ಹೋದ ಅಣ್ಣ ತತ್ತಿ ಅವನ್ನೆಲ್ಲ ಹೋದ ಅಲ್ಲಿ ಸಮಾಧಿಗೆ ಹೋಗಿ ಲೋಬಣ್ಣ ಕೈ ಮುಗಿದ್ದಾರೆ ಸರ್. ಸರ್ ಆಸೆ ಏನಿತ್ತು ನವೀನನ? ಆಸೆ ಏನಾಯ್ತು? ಏನು ಈಡೇರಿಸ್ಬೇಕಂತ? ನವೀನನ ಆಸೆ ಭಾಳ ಇತ್ತು, ಮನೆ ಹಾಕಿಸ್ಬೇಕನ್ನೋದಿತ್ತು. ನಾವು ಅಣ್ಣ ತಮ್ಮರ ಒಂದು ಅಂಗಡಿ ಯಾವ್ದಾರ ಒಂದು ಕೆಲ್ಸಕ್ಕೆ ಸೇರ್ಬೇಕನ್ನ ಆಸೆ ಐತ್ರಿ. ಒಂದು ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕನ್ನ ಆಸೆ ಐತ್ರಿ ಸರ. ಅದಾಗ್ಲಿಲ್ರಿ ಸರ. ಏನ ಆರಿಸಿದ್ದು ಏನ ಆಗ್ಲಿಲ್ರಿ ಸರ. ಏನ್ ಮಾಡದ್ರಿ ಸರ? ಈಗ ತಾಯಿ ಮುತ್ತ ಅವರು ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಅವರು ಕೂಡ ಆ ಮಗನ ಏನು ಅಗಲಿಕೆಯ ನೋವಲ್ಲಿ ಕಾಲ ಕಳೀತಾ ಇರುವಂಥ ಹಾಸಿಗೆ ಕೂಡ ಹಿಡಿದಿದ್ದಾರೆ. ಅಮ್ಮ, ಇವತ್ತು 3 ದಿನ ಆಯಿತು ನವೀನ ನಿಮ್ಮ ಜೊತೆಗಿಲ್ಲ, ಆದರೆ ಆ ನೋವು ನಿಮಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಏನು ಮಗನ ಆಸೆ ಏನಾಯ್ತು? ಏನು ಕೊನೆಗಳಿಗೆ ಏನಾದರೂ ಹೇಳಿದ್ದ? ನಾನು ನೀವು ಹೋಗ್ಯತ್ರಿ ಮಾತಾಡಕ್ ಬರೋದಿಲ್ಲ. ನನ್ನ ಮಗ ಹೋದ್ರಿ, ಅಪ್ಪನಿಗೆ ಏನಾದರೂ ಮದುವೆ ಮಾಡಬೇಕು, ಕನ್ಯಾ ನೋಡ್ಬೇಕು, ಯಾಕಂದ್ರೆ ಅಕ್ಕಂಗೆಲ್ಲ ಮದುವೆ ಮಾಡಿಕೊಟ್ಟಿದ್ದ, ಮನೆ ಜವಾಬ್ದಾರಿ ನೀವು ಕಟ್ಟಿಸ್ಬೇಕು, ಈ ಥರದ್ದೆಲ್ಲ ಆಸೆ ಇತ್ರಿ. ನನ್ನ ಮಗ ಭಾಳ ಆಸೆ ಇತ್ತು, ಮನೆ ಹಾಕಿಸ್ಬೇಕು. ಅದ್ಯಾವ ಆಸೆ ಏನು ಕೈಗೂಡಿಲ್ಲ, ಎಲ್ಲ ನಿರಾಸೆ. ಈಗ ಎಷ್ಟು ಬಂದಿದ್ರು? ನಿನ್ನೆ ಎಷ್ಟು ಬಂದಿದ್ರು ನಿಮ್ಮ ಮನೆಗೆ? ಏನೇನು ಹೇಳಿದ್ರು? ಏನು ಭರವಸೆ ಕೊಟ್ಟರು? ಆಗ ಈಗ ಈ ಘಟನೆ ಆದ ಬಳಿಕ ಮತ್ತೊಂದು ಘಟನೆ ನಡೆದಿದೆ, ಮತ್ತೊಬ್ಬ ಯುವಕ ಸತ್ತಿದ್ದಾನೆ. ಈ ಥರದ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ನೀವು? ಮಕ್ಕಳಿಗೆ ಮಾಡ್ದಪ್ಪ, ಈ ಕಷ್ಟ ಯಾರಿಗೆ ಬರಬಾರ್ದು, ಈ ಕಷ್ಟ ಯಾರಿಗೆ ಬರಬಾರ್ದು, ಈ ತರ ನಡಿಬಾರ್ದು ಸಾಕ್ರಿ. ಇಷ್ಟ ಕಷ್ಟ ಅನುಭವಿಸಿದ್ವಿ, ಯಾವ ಮಕ್ಕಳಾದ್ರ ಅಷ್ಟ, ಈ ಕಷ್ಟ ಯಾರಿಗೆ ಬರಬಾರ್ದು. ಇದಿಷ್ಟು ಮೃತ ನವೀನನ ತಾಯಿ ಹೇಳ್ತಾ ಇರುವಂಥದ್ದು. ಅಂದರೆ ಯಾವ ಮಕ್ಕಳು, ಯಾವ ತಂದೆ ತಾಯಿಗಳಿಗೂ ಇಂಥ ಕಷ್ಟ ಬರಬಾರ್ದು, ಯಾವ ಮಕ್ಕಳಿಗೂ ಇಂಥ ದುರಂತ ಘಟನೆಗಳ ನಡೆದು ಸಾವಂಥ ಘಟನೆಗಳು ಆಗಬಾರ್ದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.